ಎಲ್ಲರೂ ಬೆಳಿಗ್ಗೆ ಬೇಗ ಎದ್ದು ಸಂಗೊಳ್ಳಿ ರಾಯಣ್ಣನ ಜನ್ಮಸ್ಥಳ ಅಂತ ಒಂದು ಇದು ಮಾಡಿದ್ದಾರೆ, ಗಾರ್ಡನ್ ಮಾಡಿದ್ದಾರೆ. ಅಲ್ಲಿ ನೋಡೋಕ್ಕೆ ಹೋಗ್ತಾಯಿದ್ವಿ ಕಾರಲ್ಲಿ, ಮಕ್ಕಳು ಎಲ್ಲರೂ ಫ್ಯಾಮಿಲಿ ಟ್ರಿಪ್ ಮಾಡ್ತಾಯಿದ್ವಿ. ಕಾರಲ್ಲಿ ಮಕ್ಕಳು ಎಲ್ಲ ಎಂಜಾಯ್ ಮಾಡ್ತಾಯಿದ್ದಾರೆ. ಅವರೇ ಎಲ್ಲ ವಿಡಿಯೋ ಮಾಡಿದ್ದಾರೆ ಹೊರಗಡೆದೆಲ್ಲ. ಇಲ್ಲಿ ನೋಡಿ ಎಂಟ್ರೆನ್ಸ್ ಇದೆ. ಫಸ್ಟು ಹೊರಗಡೆನೇ ಟಿಕೆಟ್ ಮೊದಲೇ ಬುಕ್ ಮಾಡಿದ್ವಿ, ಆನ್ಲೈನಲ್ಲೇ ಟಿಕೆಟ್ ಫೋನಲ್ಲೇ ಬುಕ್ ಮಾಡಿದ್ವಿ. ಮತ್ತು ಅಲ್ಲಿಂದ ಒಂದಿಷ್ಟು ಜನ ಬೇರೆಯವರು ಎಲ್ಲ ಬಂದರು, ನಮ್ಮ ಜೊತೆ ಜಾಯ್ನ್ ಆದರು. ಫ್ಯಾಮ್ಲಿ ರಿಲೇಟಿವ್ಸ್ ಎಲ್ಲ ಬಂದರು. ಇದು ಹೊರಗಡೆದು, ಇಲ್ಲಿಂದ ಒಳಗಡೆ ಹೋಗಬೇಕು. ಆಲ್ಮೋಸ್ಟ್ ಇಲ್ಲಿ ಸ್ಕೂಲ್ ಮಕ್ಕಳೇ ಜಾಸ್ತಿ ಇರ್ತಾರೆ. ಫ್ಯಾಮ್ಲಿಗೆ ಅಲೋ ಇಲ್ವಾ ಅಂತ ಕೇಳಿದ್ಮೇಲೆ ಇಲ್ಲ ಬನ್ನಿ ನಡೆಯುತ್ತೆ ಅಂತ ಹೇಳಿದರು. ಇಲ್ಲಿ ಒಳಗಡೆ ಟಿಕೆಟ್ ತೆಗಿಯೋಕ್ಕೆ ಹೋಗೋಕ್ಕಿಂತ ಮುಂಚೆ ವೆಯ್ಟ್ ಮಾಡ್ತಾ ಇರುವಾಗ ಮಕ್ಕಳೆಲ್ಲ ಫೋಟೋ ಹೊಡ್ಸ್ಕೊಂಡಿದ್ರು. ಟಿಕೆಟ್ ಏನು ಜಾಸ್ತಿ ಇರಲಿಲ್ಲ. ಅಲ್ಲಿ ಊಟದ ವ್ಯವಸ್ಥೆನೂ ಇತ್ತು, ಮಧ್ಯಾಹ್ನ ಊಟ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್, ಟೀ ಎಲ್ಲ ಇತ್ತು. ತುಂಬ ದೊಡ್ಡ ಗಾರ್ಡನ್ ಇದೆ. ಸಂಗೊಳ್ಳಿ ರಾಯಣ್ಣನ ಜೀವನ ಚರಿತ್ರೆಯನ್ನೇ ಬಿಚ್ಚಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಮೂರ್ತಿಗಳನ್ನೆಲ್ಲ ಮಾಡಿದ್ದಾರೆ. ಇದೊಂದು ಗಾರ್ಡನ್ ಸ್ಟಾರ್ಟಿಂಗು ಅಂತೆಲ್ಲ. ಇಲ್ಲಿ ಎಲ್ಲ ಮಕ್ಕಳು ಸೀನ್ರಿ ಥರ ಅಲ್ಲಿ ಏನೇನಿದೆ ಅದನ್ನೆಲ್ಲ ಪಿಕ್ಸ್ ತಗೊಳ್ತಾ ಇದ್ರು. ಅದನ್ನೆಲ್ಲ ಹಾಗೆ ಆ್ಯಡ್ ಮಾಡಿದ್ದೀನಿ. ಫಸ್ಟು ಇಲ್ಲಿ ಒಂದು ಮನೆ ಥರ ಕಟ್ಟಿದ್ದಾರೆ. ಆ ಥರ ತುಂಬ ಮನೆ ಥರ ಕಟ್ಟಿದ್ದಾರೆ. ಅಲ್ಲೆಲ್ಲ ಅವರು ಜೀವನ ಚರಿತ್ರೆಯನ್ನೇ ಬಿಚ್ಚಿಟ್ಟಿದ್ದಾರೆ. ದತ್ತಪುತ್ರನ ತಗೋಬಾರ್ದು, ಮತ್ತು ಯಾರಿಗೆ ಮಕ್ಕಳಿಲ್ಲ ರಾಜರಿಗೆ ಅವರು ದತ್ತಪುತ್ರನ ತಗೋಬಾರ್ದು, ಮತ್ತು ಯಾರಿಗೆ ಗಂಡು ಮಕ್ಕಳಿಲ್ಲ ಅವ್ರ ಸಂಪತ್ತೆಲ್ಲ ಬ್ರಿಟಿಷರ ಪಾಲಾಗಬೇಕು, ಆ ಥರ ಒಂದು ರೂಲ್ಸ್ ಮಾಡಿದರು. ಇವರು ದತ್ತಪುತ್ರನ ತೊಗೊಂಡ್ರು ಕಿತ್ತೂರು ರಾಣಿ ಚೆನ್ನಮ್ಮನವರು. ಆದರೆ ಅವರೆಲ್ಲ ಕೇಳಲಿಲ್ಲ. ಅದಕ್ಕೆ ಯುದ್ಧ ಆಯಿತು. 2-3 ಬಾರಿ ಯುದ್ಧ ಆಯಿತು. 1-2 ಸರಿ ಗೆದ್ದರು ಕಿತ್ತೂರು ರಾಣಿ ಚೆನ್ನಮ್ಮನವರು. ಆಮೇಲೆ ಅವರು ತೀರಿ ಹೋದರು. ಇವರು ಮುಂದಿನ ಸ್ಟೋರಿ ಮುಂದೆ ಸಂಗೊಳ್ಳಿ ರಾಯಣ್ಣ ಮಾಡ್ತಾರೆ. ಅದೇ ಯುದ್ಧನ ಸಂಗೊಳ್ಳಿ ರಾಯಣ್ಣ ಕಂಟಿನ್ಯೂ ಮಾಡ್ತಾರೆ. ಭರಮಪ್ಪ ಮತ್ತು ಕೆಂಚಮ್ಮನಿಗೆ ಒಂದು ಗಂಡು ಮಗು ಹುಟ್ಟುತ್ತದೆ. ಆ ಮಗುವಿನ ಹೆಸರು ರಾಯಣ್ಣ ಎಂದು ಇಟ್ಟು ಕರೆಯುತ್ತಾರೆ. ಅದೇ ಇದು ಅವರ ಹೆಸರಿಡುವ ಸಂಭ್ರಮ, ನಾಮಕರಣ ಸಂಭ್ರಮ. ಭರಮಪ್ಪನನ್ನು ಮೆರವಣಿಗೆ ಮಾಡಿ ಎಲ್ಲರೂ ಸ್ವಾಗತಿಸಿದರು. ಮಲ್ಲಸರ್ಜ ದೊರೆಯಿಂದ ಬಹುಮಾನ ಪಡೆದು ಬರುತ್ತಿರುವ ಭರಮಪ್ಪನನ್ನು ಸಂಗೊಳ್ಳಿ ಜನರು ಅದ್ದೂರಿಯಿಂದ ಸ್ವಾಗತಿಸಿ ಮೆರವಣಿಗೆ ಮಾಡಿದರು. ನೋಡಿ ಭರಮಪ್ಪ, ಸಂಗೊಳ್ಳಿ ರಾಯಣ್ಣನವರ ಅಪ್ಪ ಭರಮಪ್ಪ. ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂದರೆ ಎಲ್ಲರ ಮುಖದಲ್ಲಿ ನಗು, ಆ ಸಂಭ್ರಮ, ಆ ಖುಷಿ ಎಲ್ಲ ಕಾಣಿಸ್ತಾ ಇದೆ. ಅಷ್ಟು ಚೆನ್ನಾಗಿ ಅದನ್ನು ತೋರಿಸಿದ್ದಾರೆ. ರಾಯಣ್ಣನು ಆಟ ಆಡುತ್ತಿದ್ದನೋ, ಇಲ್ಲಿ ಮಲಪ್ರಭಾ ನದಿಯಲ್ಲಿ ಈಜುತ್ತಿದ್ದನೋ, ಮತ್ತು ಗರಡಿ ಮನೆಯಲ್ಲಿ ಕುಸ್ತಿ, ಗುಂಡು ಎತ್ತುವುದು, ಕತ್ತಿ ವರಸೆಯಲ್ಲಿ ತೊಡಗಿರುವುದು ಬಾಲಕ ರಾಯಣ್ಣನ ಚಟುವಟಿಕೆಗಳು. ಇಲ್ಲಿ ನೋಡಿ, ಅವನು ಇದನ್ನೆಲ್ಲ ಮಾಡ್ತಾ ಇದ್ನಲ್ಲ, ಇದೆಲ್ಲ ದುಂಡುಗಳನ್ನು ಎತ್ತೋದು, ಈ ಥರ ಎಲ್ಲ ತಯಾರಿ, ಕುಸ್ತಿ ತಯಾರಿ. ಈಗಿನ ಜಿಮ್, ಆವಾಗಿನ ಕುಸ್ತಿ ಮನೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕುಸ್ತಿ ಮಾಡ್ತಾ ಇದ್ದಾನೆ ಚಿಕ್ಕ ರಾಯಣ್ಣನ. ಕುಸ್ತಿ ಮನೆ, ಗರಡಿ ಮನೆ. ಇಲ್ಲಿ ನೋಡಿ ಅಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿ ಕುಸ್ತಿಯಲ್ಲಿ ರಾಯಣ್ಣನು ಗೆದ್ದು ಬರ್ತಾನೆ. ಇಲ್ಲಿ ನೋಡಿ ಇಷ್ಟೊಂದು ಜನ ನೋಡ್ತಾ ಇದ್ದಾರೆ ಕುಸ್ತಿನ. ಇವನು ಬಿದ್ದಿದ್ದಾನೆ ಕುಸ್ತಿಲಿ, ಇವನೇ ರಾಯಣ್ಣ, ಇವನು ಗೆದ್ದಿದ್ದಾನೆ ಸಂಗೊಳ್ಳಿ ರಾಯಣ್ಣ.
ನೋಡಿ, ಕುಸ್ತಿ ಕಣದಲ್ಲಿ ಆಡಿ ಸ್ಪರ್ಧೆಯಲ್ಲಿ ಗೆದ್ದು ಬಂದ ತರುಣ ರಾಯಣ್ಣ. ಇವರೆಲ್ಲ ಈಗ ಯುದ್ಧ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಕತ್ತಿ ಆಟವನ್ನ ರಾಯಣ್ಣ ಇವ್ ಮಿಡಲ್ನಾಗ ಕತ್ತಿ ಆಟವನ್ನ ಆಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಕುಸ್ತಿ ಗೆದ್ದ ಮೇಲೆ ಅವನಿಗೆ ಒಂದು ಖಡ್ಗವನ್ನು ನೀಡುತ್ತಾರೆ, ಸ್ವೋಲ್ಡ್. ಆ ಸ್ವೋಲ್ಡನ್ನು ಅವನು ಮತ್ತೆ ಪ್ರಾಕ್ಟೀಸ್ ಮಾಡಿ ಅದನ್ನೇ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಖಡ್ಗದ ಆಟವನ್ನು ಮುಂಚೆ ಕುಸ್ತಿ ಮಾಡ್ತಾ ಇದ್ದ, ಆಮೇಲೆ ಖಡ್ಗ ಅವನಿಗೆ ಸಿಕ್ಕಿದ ಮೇಲೆ, ಪ್ರೈಸ್ ಆಗಿ ಖಡ್ಗ ಸಿಕ್ಕಿದ ಮೇಲೆ ಅವನು ಖಡ್ಗ ಆಟವನ್ನು ಅಭ್ಯಾಸ ಮಾಡಿಕೊಂಡ. ಎಷ್ಟು ಚೆನ್ನಾಗಿ ದ್ವಾರವನ್ನೆಲ್ಲ ಮಾಡ್ತಾ ಇದ್ದಾನೆ. ಇಲ್ಲಿ ನೋಡಿ, ಚೆನ್ನಮ್ಮಳು, ಕಿತ್ತೂರು ರಾಣಿ ಚೆನ್ನಮ್ಮಳು ಅವನಿಗೆ ಖಡ್ಗವನ್ನು ಕೊಟ್ಟು ಪುರಸ್ಕರಿಸುತ್ತಿದ್ದಾಳೆ. ದರ್ಬಾರಿನಲ್ಲಿ ಎಲ್ಲರೂ ಜಯಕಾರ ಹಾಕ್ತಾ ಇದ್ದಾರೆ. ಇಲ್ಲಿ ನೋಡಿ, ಬ್ರಿಟಿಷರು ಅವ್ರನ್ನ ಹಿಡಿದು ಬಿಟ್ಟಿದ್ದಾರೆ. ಗುಪ್ತ ಮಾರ್ಗದಿಂದ ಅವರು ಹೋಗ್ತಾ ಇದ್ರು. ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಬರ್ತಾ ಇದ್ದಾರೆ. ಅವ್ರನ್ನೆಲ್ಲ ಗುಪ್ತ ಮಾರ್ಗದಿಂದ ಕರೆದುಕೊಂಡು ಹೋಗಬೇಕಾದ್ರೆ ಚಪ್ಲಿನವರು ಅವ್ರನ್ನ ಇಲ್ಲಿ ಬಂದು ಹಿಡಿದಿದ್ದಾರೆ, ಬಂಧಿಸಲು ಬಂದಿದ್ದಾರೆ. ಇಲ್ಲಿ ನೋಡಿ, ಯುದ್ಧದಲ್ಲಿ ಎಲ್ಲರನ್ನೂ ಸೋಲಿಸ್ತಾ ಇದ್ದಾರೆ. ಧಾರವಾಡ ಜಿಲ್ಲಾಧಿಕಾರಿ ಥ್ಯಾಕರೆ ಕೊಲೆಯಿಂದ ಕಂಗಾಲಾದ ಡೆಕ್ಕನ್ ಪ್ರಾಂತದ ಕಮಿಷನರ್ ಚಾಪ್ಲಿನ್ ಕಿತ್ತೂರು ವಶಪಡಿಸಿಕೊಳ್ಳಲು ಹೊಂಚು ಹಾಕಿದನು. ಪುಣೆ, ಬೆಳಗಾವಿ, ಬಳ್ಳಾರಿ, ಸೊಲ್ಲಾಪುರ, ಮೈಸೂರು ಮತ್ತು ವೆಂಗುರ್ಲಾ ಭಾಗಗಳಿಂದ ಸೈನ್ಯವನ್ನು ಕರೆಯಿಸಿಕೊಂಡನು. ಕಿತ್ತೂರು ಸಂಸ್ಥಾನದ ಕಡೆಯಿಂದ ಸಂಧಾನದ ಪ್ರಯತ್ನ ನಡೆದಿತ್ತು. ಬಂಧನದಲ್ಲಿದ್ದ ಅಧಿಕಾರಿಗಳ ಸೈನ್ಯದ ಬಿಡುಗಡೆ ಇಲ್ಲದೆ ಮಾತುಕತೆ ಸಾಧ್ಯವಿಲ್ಲ ಎಂದು ಚಾಪ್ಲಿನ್ ಕರಾರು ಹಾಕಿದನು. ಅವನ ಮಾತು ನಂಬಿ ರಾಣಿ ಚೆನ್ನಮ್ಮ ಬಂಧಿತರ ಬಿಡುಗಡೆ ಮಾಡಿದರು. ಆಂಗ್ಲೋ ಕಿತ್ತೂರು ಸಂಧಾನ ಫಲಪ್ರದವಾಗಲಿಲ್ಲ. ಮಾತಿಗೆ ತಪ್ಪಿದ ಚಾಪ್ಲಿನ್ 1824 ಡಿಸೆಂಬರ್ 3ರಂದು ಯುದ್ಧ ಸಾರಿದನು. ಸಿದ್ಧತೆ ಇಲ್ಲದ್ದರಿಂದ ಕಿತ್ತೂರು ಸೋಲಲೇಬೇಕಾಯಿತು. ಇಲ್ಲಿ ನೋಡಿ, ಎಲ್ಲ ಯುದ್ಧ ಮಾಡಿ ಹೇಳ್ದೇ ಯುದ್ಧ ಮಾಡಿದ್ದಕ್ಕೆ ಕಿತ್ತೂರು ಸೋಲ್ತಾ ಇದೆ. ಇಲ್ಲಿ ನೋಡಿ, ಎಲ್ಲ ಇವ್ರನ್ನ ಬ್ರಿಟಿಷರು ಬಂದು ಕೊಲ್ತಾ ಇದ್ದಾರೆ. ಆ ಟೈಮ್ನಲ್ಲಿ ಅವರು ಚೆನ್ನಮ್ಮಳನ್ನು ಗುಪ್ತದಾರಿಯಿಂದ ಕರೆದುಕೊಂಡು ಹೋಗ್ತಾ ಇರ್ತಾರೆ. ಯಾರ್ಯಾರು ಅಂದರೆ ಇಲ್ಲಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಇಲ್ಲಿ ಇದ್ದಾರೆ ಚೆನ್ನಮ್ಮ, ಅಲ್ಲಿದ್ದಾರೆ ನೋಡಿ ಚೆನ್ನಮ್ಮ. ದ್ವಿತೀಯ ಆಂಗ್ಲೋ ಕಿತ್ತೂರು ಯುದ್ಧದಲ್ಲಿ ಕಿತ್ತೂರು ಸಂಸ್ಥಾನ ಪತನದ ಮುನ್ಸೂಚನೆ ಅರಿತ ಸೇನಾಧಿಪತಿ ಗುರುಸಿದ್ದಪ್ಪ ರಾಣಿ ಚೆನ್ನಮ್ಮ, ವೀರಮ್ಮ ಮತ್ತು ಜಾನಕಿ ಅವರನ್ನು ಗುಪ್ತ ಮಾರ್ಗದ ಮೂಲಕ ಕರೆದುಕೊಂಡು ಹೋಗುತ್ತಿದ್ದನು. ವಿಷಯ ತಿಳಿದ ಕಮಿಷನರ್ ಚಾಪ್ಲಿನ್ ಅವರನ್ನು ಬಂಧಿಸುತ್ತಿರುವುದು, ಅವ್ರನ್ನ ಬಂಧನೆ ಮಾಡ್ತಾ ಇದ್ದಾನೆ. ಇಲ್ಲಿ ರಾಣಿ ಚೆನ್ನಮ್ಮ ಇದ್ದಾರೆ. ಡೆಕ್ಕನ್ ಕಮಿಷನರ್ ಚಾಪ್ಲಿನ್ ಕಿತ್ತೂರು ಸಂಸ್ಥಾನ ವಶಪಡಿಸಿಕೊಂಡ ನಂತರ ಕಿತ್ತೂರು ನಂದಿಧ್ವಜ ಇಳಿಸಿ ತಮ್ಮ ಯೂನಿಯನ್ ಜಾಕ್ ಬಾವುಟ ಹಾರಿಸಲು ಸೂಚಿಸಿದನು. ನಂದಿಧ್ವಜ ಸಂರಕ್ಷಣೆಗೆ ನಿಂತಿದ್ದ ರಾಯಣ್ಣನ ತಂದೆ ಭರಮಪ್ಪ ವಿರೋಧಿಸಿದನು. ಆಗ ಆತನ ಎದೆಗೆ ಗುಂಡು ಹಾರಿಸಿ ನಂದಿಧ್ವಜವನ್ನು ಭರಮಪ್ಪನ ಮೇಲೆ ಎಸೆದರು. ಸುದ್ದಿ ತಿಳಿದ ಸಂಗೊಳ್ಳಿ ರಾಯಣ್ಣ ಓಡಿ ಬರುವನು. ಬ್ರಿಟಿಷರು ರಾಯಣ್ಣನನ್ನು ಬಂಧಿಸಿದರು. ಇಲ್ಲಿ ನೋಡಿ, ಭರಮಪ್ಪನನ್ನು ಕೊಂದಿದ್ದಾರೆ. ಅಲ್ಲಿ ರಾಯಣ್ಣ ಬಂದನು. ಅವನನ್ನು ಎಲ್ಲ ಬ್ರಿಟಿಷರು ನೋಡಿ, ಇಷ್ಟೊಂದು ಜನ ಬ್ರಿಟಿಷರು ಇದ್ದಾರೆ. ರಾಯಣ್ಣನನ್ನು ಇಲ್ಲಿ ಬಂಧನೆ ಮಾಡಿಬಿಡ್ತಾರೆ. ಇಲ್ಲಿ ನೋಡಿ, ರಾಯಣ್ಣನ ಸೆರೆಮನೆಯಲ್ಲಿ ಹಾಕಿದ್ದಾರೆ. ಇಲ್ಲಿ ಎಷ್ಟೊಂದು ಜನನ ಸೆರೆಮನೆಯಲ್ಲಿ ಹಾಕಿದ್ದಾರೆ. ಇಲ್ಲಿ ತುಂಬ ಬಿಸಿಲಿದ್ದ ಕಾರಣಕ್ಕಾಗಿ ಚೆನ್ನಾಗಿ ವಿಡಿಯೋ ಕಾಣಿಸ್ತಾ ಇಲ್ಲ. ಇಲ್ಲೆಲ್ಲ ಸೆರೆಮನೆಯಲ್ಲಿ ಹಾಕಿದ್ದಾರೆ ಎಷ್ಟೊಂದು ಸೈನಿಕರನ್ನು. ಆಂಗ್ಲೋ ಕಿತ್ತೂರು ದ್ವಿತೀಯ ಯುದ್ಧದಲ್ಲಿ ಸೆರೆ ಸಿಕ್ಕ ಸೈನಿಕರಲ್ಲಿ ಸಂಗೊಳ್ಳಿ ರಾಯಣ್ಣನು ಒಬ್ಬ. ಅವನನ್ನು ಅವನ ಸಂಗಡಿಗರನ್ನು ಧಾರವಾಡ ಜೈಲಿನಲ್ಲಿ ಇಟ್ಟಿರುವುದು. ಇದು ಧಾರವಾಡ ಜೈಲು, ಅಲ್ಲೆಲ್ಲ ಇಟ್ಟಿದ್ದಾರೆ. ಅಲ್ಲಿ ನೋಡಿ, ಕೇಂದ್ರ ಕಾರಾಗೃಹ ಧಾರವಾಡ.
ಅದೆಲ್ಲ ಇಟ್ಟಿದ್ದಾರೆ. ಕಿತ್ತೂರು ಕೋಟೆ ನೋಡಿ ಮರುಗಿದ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ಮತ್ತು ಸಹಚರರು ಧಾರವಾಡ ಜೈಲಿನಿಂದ ಬಿಡುಗಡೆಗೊಂಡು ಸಂಗೊಳ್ಳಿಗೆ ಬರುವ ಮಾರ್ಗ ಮಧ್ಯೆ ಕಿತ್ತೂರು ಕೋಟೆಯು ವೀಕ್ಷಿಸಿದರು. ಬ್ರಿಟಿಷರ ತೋಪಿನ ಹೊಡೆತಕ್ಕೆ ಕೋಟೆ ಭಗ್ನವಾಗಿರುವ ಸ್ಥಿತಿ ಕಂಡು ಮರುಗಿದರು. ತಮಗೆ ಸ್ಫೂರ್ತಿ ನೀಡಿದ ಮತ್ತು ತಾವು ವೈಭವದ ಜೀವನ ಕಳೆದ ದಿನಗಳನ್ನು ನೆನೆಸಿಕೊಂಡು ಮರುಗುತ್ತಿದ್ದರು. ಅಲ್ಲೆಲ್ಲ ಮೇಲೆ ಒಡೆದ್ಬಿಟ್ಟು ಚೆನ್ನಮ್ಮನ ಬೇಟೆಗೆ ಬಂದ ಜಂಗಮ ವೇಷದ ರಾಯಣ್ಣ. ಚೆನ್ನಮ್ಮನ ಭೇಟಿಗೆ ಬಂದ ಜಂಗಮ ವೇಷದ ರಾಯಣ್ಣ. ಕಿತ್ತೂರು ಯುದ್ಧದಲ್ಲಿ ಬಂಧಿತರಾದ ರಾಣಿ ಚೆನ್ನಮ್ಮ, ವೀರಮ್ಮ ಮತ್ತು ಜಾನಕಿ ಅವರನ್ನು ಧಾರವಾಡ ಜಿಲ್ಲಾಧಿಕಾರಿ ನಿವಾಸದಲ್ಲಿ ಗೃಹ ಬಂಧನದಲ್ಲಿಟ್ಟಿದ್ದರು. ಕಿತ್ತೂರು ಸಂಸ್ಥಾನ ಬ್ರಿಟಿಷ್ ಆಡಳಿತಕ್ಕೆ ಸೇರಿಸಬೇಕಾದ ಕ್ರಮಗಳನ್ನು ಕೈಗೊಂಡರು. ನಂತರ ಅವರನ್ನು ಬೈಲಹೊಂಗಲ ಗೃಹ ಬಂಧನಕ್ಕೆ ಸ್ಥಳಾಂತರ ಮಾಡಿದರು. ರಾಣಿ ಚೆನ್ನಮ್ಮ, ಜಾನಕಿ ಮತ್ತು ವೀರಮ್ಮ ಅವರಿಗೆ ತಲಾ 10,000 ರೂಪಾಯಿ ವರ್ಷಾಶನ ನಿಗದಿಪಡಿಸಿದರು. ರಹಸ್ಯ ಮಾತುಕತೆಗಾಗಿ ಸಂಗೊಳ್ಳಿ ರಾಯಣ್ಣ ಜಂಗಮ ವೇಷದಲ್ಲಿ ರಾಣಿಯವರಿಗೆ ಭೇಟಿ ನೀಡುತ್ತಿರುವುದು. ಇಲ್ಲಿ ಗೃಹ ಬಂಧನದಲ್ಲಿ ಇಟ್ಟಿದ್ದಾರೆ ರಾಣಿನ. ಅವರಿಗೆ 10,000 ರೂಪಾಯಿ ಮಾತ್ರ ಕೊಡ್ತೀವಿ, ಮತ್ತು ಇದನ್ನೆಲ್ಲ ಅವರಿಗೆ ಕೊಟ್ಟು ಬಿಡಬೇಕು ಅಂತ ಅವರು ಮಾತುಕತೆ ಮಾಡ್ತಾಯಿದ್ರು. ಅದಕ್ಕೆ ಇವ್ರನ್ನ ಇಲ್ಲಿ ಗೃಹ ಬಂಧನಕ್ಕೆ ಇಟ್ಟಾಗ ಇಲ್ಲಿ ರಾಯಣ್ಣನು ಜಂಗಮ ವೇಷದಲ್ಲಿ ಬಂದು ಚೆನ್ನಮ್ಮ ಅವರ ಜೊತೆಗೆ ಮಾತನಾಡುತ್ತಿದ್ದರು. ಈ ಗೃಹ ಬಂಧನದಲ್ಲಿ ಇಲ್ಲೇ ಬಂದು ಮಾತನಾಡಲಿಕ್ಕೆ ಭೇಟಿ ಕೊಟ್ಟ. ಕಾಡಿನ ಮಧ್ಯೆ ಹೋರಾಟದ ಸಿದ್ಧತೆ. ಪಶ್ಚಿಮ ಘಟ್ಟದ ಕಾಡಿನ ಮಧ್ಯದಲ್ಲಿರುವ ಗುಹೆಯೊಂದರಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ. ಹೋರಾಟದ ರೂಪರೇಷೆಗಳು ಅಂತಿಮಗೊಳ್ಳುತ್ತಿವೆ. ಗುಹೆಯೊಳಗೆ ಸೈನಿಕರಿಗೆ ಖಡ್ಗ ತರಬೇತಿ ನೀಡುತ್ತಿರುವುದು, ಬಂದೂಕುಗಳಿಗೆ ಮದ್ದು ತುಂಬುವ ತರಬೇತಿ, ಯುದ್ಧಕ್ಕೆ ಬೇಕಾಗುವ ಬರ್ಚಿ, ಖಡ್ಗ, ಗುರಾಣಿ ಮುಂತಾದ ಶಸ್ತ್ರಾಸ್ತ್ರಗಳನ್ನು ತಯಾರಿಸುತ್ತಿರುವುದು. ಇಲ್ಲೆಲ್ಲ ಗುಹೆ ಇದೆ. ಗುಹೆಯಲ್ಲಿ ಒಳಗಡೆ ಅವರು ಶಸ್ತ್ರಾಸ್ತ್ರವನ್ನೆಲ್ಲ ಕಲಿಯುತ್ತಿರುತ್ತಾರೆ ಮತ್ತು ತಯಾರು ಮಾಡುತ್ತಿರುತ್ತಾರೆ. ಅದನ್ನು ಹೇಗೆ ತುಂಬಬೇಕು, ಹೇಗೆ ಮಾಡಬೇಕು, ಅದನ್ನೆಲ್ಲ ಇಲ್ಲಿ ಗುಪ್ತವಾಗಿ ಸಂಗೊಳ್ಳಿ ರಾಯಣ್ಣ ಮತ್ತು ಅವರ ಗುಪ್ತವಾಗಿ ತಯಾರು ಮಾಡುತ್ತಿರ್ತಾರೆ. ಕತ್ತಿ ಯುದ್ಧವನ್ನು ಅಭ್ಯಾಸ ಮಾಡುತ್ತಿದ್ದಾರೆ. ಗುಂಡು ಮದ್ದು ಎಲ್ಲ ತರಬೇತಿಯನ್ನು ನೀಡುತ್ತಿರುತ್ತಾರೆ. ಹೇಗೆ ಹಾಕಬೇಕು, ಹೇಗೆ ಉಪಯೋಗಿಸಬೇಕು ಎಲ್ಲ. ಎಲ್ಲ ರೀತಿಯ ತರಬೇತಿ ಕೊಡ್ತಾ ಇದ್ದಾರೆ. ಕತ್ತಿಯನ್ನೆಲ್ಲ ತಯಾರು ಮಾಡ್ತಾ ಇದ್ದಾರೆ ಇಲ್ಲಿ ಕುಂಬಾರರಿಂದ. ಎಲ್ಲ ಕುಂಬಾರರು ಎಲ್ಲರೂ ಸೇರಿ ಇಲ್ಲಿ ಕತ್ತಿಯನ್ನು ತಯಾರು ಮಾಡ್ತಾ ಇದ್ದಾರೆ.
ಬೈಲಹೊಂಗಲ ಗೃಹ ಬಂಧನದಲ್ಲಿ ರಾಣಿ ಚೆನ್ನಮ್ಮ 2 ಫೆಬ್ರವರಿ 1829ರಲ್ಲಿ ಲಿಂಗೈಕ್ಯರಾದರು. 4 ವರ್ಷ 8 ತಿಂಗಳು ಬಂಧನದಲ್ಲಿದ್ದ ರಾಣಿ ಕಿತ್ತೂರು ಸ್ವಾತಂತ್ರ್ಯದ ಕನಸು ಕಾಣುತ್ತಾ ಕೊನೆಯುಸಿರು ಎಳೆದರು. ಆಂಗ್ಲರ ವಿರುದ್ಧದ ಯುದ್ಧದ ಸಿದ್ಧತೆಯಲ್ಲಿದ್ದ ರಾಯಣ್ಣ ಮತ್ತು ಸಂಗಡಿಗರು ಮಾರುವೇಷದಲ್ಲಿ ರಾಣಿ ಚೆನ್ನಮ್ಮನವರ ಸಮಾಧಿಗೆ ಬಂದು ನಮಿಸಿ ಪುನಃ ಸಂಸ್ಥಾನ ಸ್ಥಾಪಿಸುವುದಾಗಿ ಪ್ರತಿಜ್ಞೆ ಮಾಡಿದರು. ಎಲ್ಲ ರಾಯಣ್ಣರೆಲ್ಲರೂ ಬಂದಿದ್ದಾರೆ, ಅವ್ರ ಸಮಾಧಿಗೆ ಬಂದು ನಮಿಸಿದ್ದಾರೆ. ಬೇರೆ ಮಾರುವೇಷದಲ್ಲಿ ಬಂದು ಹೋಗಿದ್ದಾರೆ. ಆಂಗ್ಲ ಸರ್ಕಾರ 1829ರಲ್ಲಿ ಇನಾಮ್ ಕಾಯ್ದೆ ಜಾರಿಗೆ ತಂದಿತು. ಇದರಿಂದ ಈ ಹಿಂದೆ ರಾಜರು ಮತ್ತು ಸಂಸ್ಥಾನಿಕರು ಕೊಟ್ಟಿರುವ ಕಂದಾಯ ರಹಿತ ಇನಾಮ್ ಭೂಮಿಗಳ ಮೇಲೆ ಕಂದಾಯ ಆಚರಣೆ ಮಾಡಲು ಮುಂದಾಯಿತು. ಸಂಪಗಾಂವ್ ಅಮಲ್ದಾರ್ ಕೃಷ್ಣರ ಆದೇಶದ ಮೇರೆಗೆ ಸಂಗೊಳ್ಳಿ ಕುಲಕರ್ಣಿ ಬಾಳಪ್ಪ ಊರು ಪಂಚರ ಸಮ್ಮುಖದಲ್ಲಿ ಸಂಗೊಳ್ಳಿ ರಾಯಣ್ಣನ ಇನಾಮ್ ಭೂಮಿ ಅಳೆದು 35 ರೂಪಾಯಿ ಕಂದಾಯ ನಿಗದಿ ಮಾಡಿದನು. ರಾಯಣ್ಣ ಕಂದಾಯ ನಿರಾಕರಿಸಿ ಇನಾಮ್ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸುತ್ತಿರುವುದು. ಕುಲಕರ್ಣಿ ಮೇಲೆ ಹಲ್ಲೆ. ಸಂಗೊಳ್ಳಿ ಪಂಚರ್ ಮುಂದೆ ತನ್ನ ಆದೇಶ ಧಿಕ್ಕರಿಸಿದ ರಾಯಣ್ಣನ ಮೇಲೆ ಕುಲಕರ್ಣಿ ಬಾಳಪ್ಪ ಸಿಡಿಮಿಡಿಗೊಂಡನು. ಮಲಪ್ರಭಾ ನದಿಯಲ್ಲಿ ಸ್ನಾನ ಮಾಡಿ ತನ್ನ ಮೈಲಿಗೆ ಪಂಚೆಯನ್ನು ಸ್ವಚ್ಛಗೊಳಿಸಲು ಅವನಿಗೆ ಸೂಚಿಸಿದನು. ಇನಾಮ್ ಕಾಯ್ದೆಯಿಂದ ಕೆರಳಿ ಹುಲಿಯಂತಾಗಿದ್ದ ರಾಯಣ್ಣ ತಕ್ಷಣ ಕುಲಕರ್ಣಿ ಬಾಳಪ್ಪನ ಮೇಲೆ ಹಲ್ಲೆ ಮಾಡಿ ಇಂತಹ ನೀಚ ಕೆಲಸ ಹೇಳಿದರೆ ಖಡ್ಗದಿಂದ ತುಂಡರಿಸುವುದಾಗಿ ಎಚ್ಚರಿಕೆ ನೀಡಿರುತ್ತಾನೆ. ಸಂಪಗಾಂವ್ ಕಚೇರಿಯಲ್ಲಿ ರಾಯಣ್ಣನ ಬಂಧನದ ಸಂಚು. ಕುಲಕರ್ಣಿ ಬಾಳಪ್ಪ ಮನೆಗೆ ಬಂದು ರಾಯಣ್ಣನ ಮೇಲೆ ಗುರುತರವಾದ ಆರೋಪ ಮಾಡಿ ಸಂಪಗಾಂವ್ ಅಮಲ್ದಾರ್ಗೆ ಪತ್ರ ಬರೆದನು. ಆತನ ಮೂಲಕವೇ ಪತ್ರವನ್ನು ಸಂಪಗಾಂವ್ ಕಚೇರಿಗೆ ಮುಟ್ಟಿಸುವ ವ್ಯವಸ್ಥೆ ಮಾಡಿದನು. ಅಮಲ್ದಾರ್ ಪತ್ರ ನೋಡಿ ಇನಾಮ್ ಕಾಯ್ದೆ ಪ್ರಕಾರ ಕಂದಾಯ ಕಟ್ಟಬೇಕೆಂದು ಸೂಚಿಸಿದನು. ರಾಯಣ್ಣ ಕಂದಾಯ ನಿರಾಕರಿಸುವ ಮೂಲಕ ಇನಾಮ್ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿದನು. ಕೆರಳಿದ ಅಮಲ್ದಾರ್ ಆತನನ್ನು ಬಂಧಿಸಲು ಸೂಚಿಸುತ್ತಾನೆ. ಅಮಲ್ದಾರ್ ಆದೇಶದಂತೆ ಪೊಲೀಸರು ರಾಯಣ್ಣನನ್ನು ಬಂಧಿಸಿ ಒಯ್ಯುತ್ತಿರುವುದು. ರಾಯಣ್ಣನಿಗೆ ಗ್ರಾಮಸ್ಥರ ಭೇಟಿ. ಜೈಲಿನಲ್ಲಿದ್ದ ರಾಯಣ್ಣನಿಗೆ ಭೇಟಿಯಾಗಲು ಗ್ರಾಮಸ್ಥರು ಬರುತ್ತಿರುವುದು. ಇಲ್ಲಿ ನೋಡಿ, ಅವನು ಕಂದಾಯ ಕೊಡಲ್ಲ ಅಂತ ಹೇಳಿ ವಿರೋಧ ಮಾಡಿರ್ತಾನೆ. 35 ರೂಪಾಯಿ ಕಂದಾಯ ಕೊಡಬೇಕಂತ ನಿಗದಿಪಡಿಸಿರ್ತಾರೆ. ಅವ್ನು ಕೊಡಲ್ಲ ಅಂತ ಹೇಳಿದ್ದಕ್ಕೆ ಅವನ್ನ ಬಂಧನ ಮಾಡಿ ತಗೊಂಡು ಹೋಗ್ತಾರೆ. ಬಂಧನ ಮಾಡಿ ತಗೊಂಡು ಹೋಗ್ತಾರೆ. ಬಂಧನ ಮಾಡಿದ್ಮೇಲೆ ಅವನ್ನ ಭೇಟಿಯಾಗಕ್ಕೆ ಜನರು ಬರ್ತಾ ಇದ್ದಾರೆ. ಆಗಿನ ಕಾಲದ ಟಂಗದ ಒಂದು ಮಾದರಿಯಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಎಷ್ಟು ಚೆನ್ನಾಗಿ ಮಾಡೆಲ್ ಥರ ಮಾಡಿದ್ದಾರೆ ಅಂದರೆ ನಿಜವಾದ ಕೋಟೆಗೋಡೆನೇ ಕಟ್ಟಿದ್ದಾರೆ. ಆಗಿನ ಮನೆ ಹೇಗಿರುತ್ತೋ ಆ ಥರನೇ ನಮಗೆ ಫೀಲ್ ಬರುತ್ತೆ. ಇಲ್ಲಿ ನೋಡಿ ಆಗಿನ ಜೀವನ, ಜನಜೀವನ ನೋಡಿ ಹಿಟ್ಟನ್ನು ಸಾಣಿಸುತ್ತಿದ್ದಾರೆ. ಹಿಂದೆ ಎಷ್ಟು ಚೆನ್ನಾಗಿ ತಾಮ್ರದ ಪಾತ್ರೆಯನ್ನು ದಬ್ಬ ಹಾಕಿದ್ದಾರೆ. ಮೇಲೆ ಹುಂಜ ಇದೆ. ಜನಜೀವನವನ್ನು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ತೋರಿಸ್ತಾರೆ ಹೆಣ್ಮಕ್ಳು. ನನ್ನ ಮೇಲೆ ತಂಗಿ ಎಷ್ಟೊಂದು ಮಕ್ಕಳೆಲ್ಲ ಬರ್ತಾ ಇದ್ದಾರೆ, ಸ್ಕೂಲ್ ಮಕ್ಕಳು. ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ಟೋರಿ ಇದೆ. ಸಂಪಗಾಂವ್ ಜೈಲಿನಲ್ಲಿ ಸಂಗೊಳ್ಳಿ ರಾಯಣ್ಣ ಬಂಧನವಾದ ಸುದ್ದಿ ತಿಳಿದ ಕುಲಕರ್ಣಿ ಬಾಳಪ್ಪ
ತಳವಾರ್ ಫಕೀರಪ್ಪನ ಮೂಲಕ ರಾಯಣ್ಣನ ತಾಯಿ ಕೆಂಚಮ್ಮಳನ್ನು ಚಾವಡಿಗೆ ಕರೆಯಿಸಿದನು. ಇನಾಮ್ ಕಾಯ್ದೆ ಪ್ರಕಾರ ಕಂದಾಯ ಕೊಡುವಂತೆ ಪೀಡಿಸಿದನು. ಆಗ ಕೆಂಚಮ್ಮ ನಮ್ಮ ಮನೆತನದ ಪೂರ್ವಜರು ಶೌರ್ಯದಿಂದ ಪಡೆದ ಇನಾಮ್ ಭೂಮಿಗಳ ಕಂದಾಯ ಕೊಡುವುದಿಲ್ಲ ಎಂದು ನಿರಾಕರಿಸಿದಳು. ಇಲ್ಲಿ ನೋಡಿ, ಸಂಗೊಳ್ಳಿ ಪಂಚಾಯತ್ ಸಮ್ಮುಖದಲ್ಲಿ ಇನಾಮ್ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿದ ಕೆಂಚಮ್ಮಳ ಮೇಲೆ ಕುಲಕರ್ಣಿ ಬಾಳಪ್ಪ ಸಿಟ್ಟುಗೊಂಡ ಸುಂಕದ ಕಟ್ಟೆಗೆ ಕರೆಯಿಸಿ ಅವಳ ಬೆನ್ನ ಮೇಲೆ ಸುಂಕದ ಕಲ್ಲು ಸೇರಿಸುವ ಮೂಲಕ ಅವಮಾನಿಸಿದನು. ಇಷ್ಟೆಲ್ಲ ಆದರೂ ಕೆಂಚಮ್ಮ ಇನಾಮ್ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸುತ್ತಿರುವುದು. ಸಂಗೊಳ್ಳಿ ರಾಯಣ್ಣ ತನ್ನ ತಾಯಿಯ ಮೇಲೆ ಕುಲಕರ್ಣಿ ಮಾಡಿದ ದಬ್ಬಾಳಿಕೆ ತಿಳಿದು ಸಂಪಗಾಂವ್ ಜೈಲಿನಿಂದ ತಪ್ಪಿಸಿಕೊಂಡು ಸಂಗೊಳ್ಳಿಗೆ ಬಂದನು. ಅಲ್ಲಿ ನೋಡಿ ಓಡಿ ಬರ್ತಾ ಇದ್ದಾನೆ, ಜೈಲಿನಿಂದ ಓಡಿ ಬರ್ತಾ ಇದ್ದಾನೆ. ಅವರ ಅಮ್ಮನ ಮೇಲೆ ಈ ಥರ ಎಲ್ಲ ದಬ್ಬಾಳಿಕೆ ಮಾಡಿರೋದನ್ನು ಕಂಡು ಓಡಿ ಬರ್ತಾ ಇದ್ದಾನೆ ಜೈಲಿನಿಂದ ತಪ್ಪಿಸ್ಕೊಂಡು. ಜೈಲಿನಿಂದ ಪಾರಾಗಿ ಬಂದ ರಾಯಣ್ಣ ಕುಲಕರ್ಣಿಯ ಮನೆಗೆ ನುಗ್ಗಿ ಬಾಳಪ್ಪನ ಮೇಲೆ ಹಲ್ಲೆ ಮಾಡುತ್ತಾನೆ. ಖಡ್ಗದಿಂದ ಅವನನ್ನು ಕೊಚ್ಚಬೇಕು ಎನ್ನುವಷ್ಟರಲ್ಲಿ ಕುಲಕರ್ಣಿಯ ಹೆಂಡತಿ ಗಂಡನ ಪ್ರಾಣ ಉಳಿಸಲು ಬೇಡಿಕೊಳ್ಳುತ್ತಾಳೆ. ಇದು ತಿಳಿದು ಕೆಂಚಮ್ಮ ಕುಲಕರ್ಣಿ ಮನೆಗೆ ಧಾವಿಸಿ ಮಗನನ್ನು ಕರೆಯುತ್ತಾಳೆ. ಕುಲಕರ್ಣಿಯ ಹೆಂಡತಿ ಸಮಾಧಾನ ಹೇಳುತ್ತಾಳೆ. ನೋಡಿ, ಅವನು ಸಿಟ್ಟಿಗೆದ್ದು ಕುಲಕರ್ಣಿ ಮೇಲೆ ಧಾವಿಸ್ತಾ ಬಂದಾಗ ಅಮ್ಮ ಹೆಂಡತಿ ಎಲ್ಲರೂ ತಡಿತಾರೆ. ಹೆಂಡತಿ ಬೇಡ್ಕೊಳ್ತಾ ಇದ್ದಾರೆ. ಸಂಗೊಳ್ಳಿ ಕುಲಕರ್ಣಿ ಬಾಳಪ್ಪ ತನ್ನ ಮೇಲೆ ಹಲ್ಲೆ ನಡೆಸಿದ ಸಂಗೊಳ್ಳಿ ರಾಯಣ್ಣನಿಗೆ ಬುದ್ಧಿ ಕಲಿಸಬೇಕೆಂದು ತೀರ್ಮಾನಿಸಿ ಕಂದಾಯ ನಿರಾಕರಿಸಿದ ಇನಾಮ್ ಭೂಮಿ ಮುಟ್ಟುಗೋಲು ಹಾಕಿಕೊಳ್ಳುವ ವರದಿಯನ್ನು ಸಂಪಗಾಂವ್ ಅಮಲ್ದಾರ್ಗೆ ನೀಡುತ್ತಿರುವುದು. ಜಮೀನು ಮುಟ್ಟುಗೋಲು ವರದಿ. ಬ್ರಿಟಿಷ್ ಸರ್ಕಾರದ ಇನಾಮ್ ಕಾಯ್ದೆ ವಿರೋಧಿಸಿ ಕಿತ್ತೂರು ನಾಡಿನ ಜನತೆ ತೀವ್ರ ವಿರೋಧ ವ್ಯಕ್ತಪಡಿಸಿತು. ಸಂಗೊಳ್ಳಿ ರಾಯಣ್ಣನ ಇನಾಮ್ ಭೂಮಿ ಮುಟ್ಟುಗೋಲು ವರದಿ ಹೊರಬೀಳುತ್ತಿದ್ದಂತೆ ಅನೇಕ ಶ್ವೇತ ಸನದಿ ಭೂಮಿಗಳನ್ನು ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳಲು ಪ್ರಾರಂಭಿಸಿತು. ಇದರಿಂದ ಕೆರಳಿದ ಕಿತ್ತೂರು ಶ್ವೇತ ಸನದಿಗಳು ಸಂಗೊಳ್ಳಿ ರಾಯಣ್ಣನ ನೇತೃತ್ವದಲ್ಲಿ ಸಂಘಟಿತರಾದ ಸಂಗೊಳ್ಳಿಗೆ ಬರುವುದು. ಎಲ್ಲರೂ ಸೇರಿ ಸಂಗೊಳ್ಳಿಗೆ ಬರ್ತಾ ಇದ್ದಾರೆ. ಮತ್ತಿಲ್ಲಿ ಯುದ್ಧ ಸ್ಟಾರ್ಟ್ ಆಗ್ತದೆ. ಕಿತ್ತೂರು ಸೈನ್ಯ ಸಂಗೊಳ್ಳಿ ಕುಲಕರ್ಣಿಯ ಜಮೀನಿಗೆ ಆಗಮಿಸಿತು. ಅಲ್ಲಿಯ ಜೋಳದ ಒಣವಿಗಳಿಗೆ ಬೆಂಕಿ ಹಚ್ಚಿದರು. ಇದನ್ನು ತಡೆಯಲು ಆಂಗ್ಲ ಸೈನ್ಯ ಆಗಮಿಸಿತು. ಭಯಂಕರ ಯುದ್ಧ ನಡೆಯಿತು. ಸಂಗೊಳ್ಳಿ ರಾಯಣ್ಣನ ನೇತೃತ್ವದಲ್ಲಿ ನಡೆದ ಪ್ರಥಮ ಆಂಗ್ಲೋ ಶ್ವೇತ ಸನದಿ ನೇರ ಯುದ್ಧ ಇದಾಗಿತ್ತು. ಈ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ತಂಡ ವಿರೋಚಿತ ಗೆಲುವು ಸಾಧಿಸಿರುವುದು. ಬ್ರಿಟಿಷ್ ಆಡಳಿತ ವಿರುದ್ಧ ಹೋರಾಟ ಮಾಡಲು ಸಂಗೊಳ್ಳಿ ರಾಯಣ್ಣನಿಗೆ ಇನ್ನಷ್ಟು ಸೈನ್ಯದ ಅವಶ್ಯಕತೆ ಇತ್ತು. ಅದಕ್ಕಾಗಿ ಹೈದರಾಬಾದ್ ಪ್ರಾಂತಕ್ಕೆ ಸೇರಿದ ಸುರಪುರ ಸಂಸ್ಥಾನದ ಕೃಷ್ಣಪ್ಪ ನಾಯಕರ ಭೇಟಿಗೆ ತೆರಳುತ್ತಾನೆ. ಅವರನ್ನು ಭೇಟಿಯಾಗುವ ಪೂರ್ವದಲ್ಲಿ ಅವರ ಸಂಸ್ಥಾನಕ್ಕೆ ಕಂಟಕವಾಗಿದ್ದ ಭರಮನಾಯಕ ಎಂಬ ದರೋಡೆಕೋರನ ಜೊತೆಗೆ ಖಡ್ಗ ಕಾಳಗದಲ್ಲಿ ಹತ್ಯೆ ಮಾಡುತ್ತಾನೆ. ಇಲ್ಲಿ ನೋಡಿ, ಹೀಗೆ ಖಡ್ಗ ಕಾಳದಲ್ಲಿ ಹತ್ಯೆ ಮಾಡಿ ಕೈಯಲ್ಲಿ ತಗೊಂಡು ಬಂದಿದ್ದಾನೆ. ಎಲ್ಲ ಗುಪ್ತವಾಗಿ ಎಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ. ಕಿತ್ತೂರು ಸಂಸ್ಥಾನದ ದತ್ತುಪುತ್ರ ಮಲ್ಲ ಸಜ್ಜರ ದತ್ತಕವನ್ನು ಬ್ರಿಟಿಷರು ಮಾನ್ಯ ಮಾಡದಿದ್ದಾಗ ಬೆಳಗಾವಿ ಹತ್ತಿರ ಸ್ವಗ್ರಾಮ ಮಾಸ್ತಮರಡಿಯ ಗೆ ಕಳುಹಿಸಲಾಗಿತ್ತು. ಸಂಗೊಳ್ಳಿ ರಾಯಣ್ಣ ಕವಲಗುಡ್ಡ ಸಭೆಗೆ ತೀರ್ಮಾನದಂತೆ ದತ್ತುಪುತ್ರನನ್ನು ತಮ್ಮ ರಾಜನೆಂದು ಸ್ವೀಕರಿಸಿ ಆತನನ್ನು ತಮ್ಮ ವಶಕ್ಕೆ ಪಡೆಯಲು ಮಾಸ್ತಮರಡಿಯ ಬಾಳನಗೌಡರ ಮನೆಗೆ ಆಗಮಿಸಿ ಆತನನ್ನು ತಮ್ಮ ಜೊತೆಗೆ ಕರೆದುಕೊಂಡು ಹೋಗುವುದು. 6 ಜನವರಿ 1830 ರಾತ್ರಿ ಧಾರವಾಡ ಜಿಲ್ಲೆಯ ಬೀಡಿ ತಾಲೂಕು ಅಮಲ್ದಾರ್ ಕಚೇರಿ ಮೇಲೆ ದಾಳಿ ಮಾಡಿದರು.
ದಾಳಿ ಮಾಡಿದರು. ಕಾವಲಿದ್ದ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಕಂದಾಯದ ಹಣ ಲೂಟಿ ಮಾಡಿದರು. ಕಾಗದದ ಪತ್ರ ಸಹಿತ ಕಚೇರಿಯನ್ನು ಸುಟ್ಟು ಹಾಕುತ್ತಿರುವುದು. ಇಲ್ಲೆಲ್ಲ ದಾಳಿ ಮಾಡಿ ಅವರ ಕಚೇರಿ ಪತ್ರನೆಲ್ಲ ಸುಟ್ಟು ಹಾಕ್ತಾ ಇದ್ದಾರೆ. ಇಲ್ಲಿ ನೋಡಿ ಬೆಂಕಿ ಹಚ್ತಾ ಇದ್ದಾರೆ. ಅಲ್ಲೆಲ್ಲ ಹೋಗಿ ರಾಯಣ್ಣ ಎಲ್ಲ ಅವ್ರ ಮೇಲೆ ದಾಳಿ ಮಾಡಿದ್ದಾನೆ. ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರು 6 ಜನವರಿ 1830 ಬೆಳಿಗ್ಗೆ ನಂದಗಡ ಮೇಲೆ ದಾಳಿ ನಡೆಸಿದರು. ನಂದಗಡ ಜಿಲ್ಲೆದಾರ ಸಾಕಷ್ಟು ಕಂದಾಯ ಸಂಗ್ರಹಿಸಿದ ಮಾಹಿತಿ ಬಂದಿತ್ತು. ಜಿಲ್ಲಾದಾರನ ಮನೆಗೆ ನುಗ್ಗಿ ಆತ ಮತ್ತು ಆತನ ಸಹಚರರ ಮೇಲೆ ಹಲ್ಲೆ ನಡೆಸಿದರು. ಆತನಿಂದ ಕಂದಾಯ ಹಣ ವಸೂಲಿ ಮಾಡುತ್ತಿರುವುದು. ಅವನ ಕಡೆನೇ ಇವರು ವಾಪಸ್ ತಗೊಳ್ತಾ ಇದ್ದಾರೆ ಎಲ್ಲ ಹಣವನ್ನು. ರಾಯಣ್ಣ ಪಡೆಯು ಧಾರವಾಡ ಜಿಲ್ಲೆಯ ಬೀಡಿ ತಾಲೂಕಿನ ಇಟಗಿ ಗ್ರಾಮದ ಮೇಲೆ 10 ಜನವರಿ 1830 ದಾಳಿ ಮಾಡಿದರು. ಆಂಗ್ಲ ಬೆಂಬಲಿಗರ ಆಸ್ತಿಪಾಸ್ತಿ ಲೂಟಿ ಮಾಡಿದರು. ಗ್ರಾಮದ ರೈತರಿಂದ ತಮ್ಮ ದೇಸಾಯಿ ಪರವಾಗಿ ₹5,000 ಕಂದಾಯದ ಹಣ ಸಂಗ್ರಹಿಸೋದು. ಧಾರವಾಡ ಜಿಲ್ಲೆಯ ಬೀಡಿ ತಾಲೂಕಿನ ಹಡಲ್ಗಿ ಗ್ರಾಮದ ಮೇಲೆ ಬಾಪು ಭಂಡಾರಿ ಮತ್ತು ಆತನ ಬೆಂಬಲಿಗರು 10 ಜನವರಿ 1830 ದಾಳಿ ಮಾಡಿದರು. ಗ್ರಾಮವನ್ನೇ ಸಂಪೂರ್ಣ ಲೂಟಿ ಮಾಡಿ ಬೆಂಕಿ ಹಚ್ಚಿದರು. ಇದರಲ್ಲಿ ಕೆಲವು ಜನರು ಮತ್ತು ಜಾನುವಾರು ಬಲಿಯಾದರು. ಸಂಗೊಳ್ಳಿ ರಾಯಣ್ಣ ನಂದಗಡ ಕೋಟೆಯಲ್ಲಿ ವಾಸ್ತವ್ಯ ಮಾಡಿದ್ದನು. ನಂದಗಡದ ಬ್ರಾಹ್ಮಣ ವಿಧವೆ ಸ್ತ್ರೀ ತನ್ನ ಗಂಡನನ್ನು ಬಾಪು ಕೊಂದು ಹಾಕಿದ ವಿಷಯ ತಿಳಿಸಿದಳು. ಹಡಲ್ಗಿ ಗ್ರಾಮ ದಹನ ಮತ್ತು ಬ್ರಾಹ್ಮಣ ವ್ಯಕ್ತಿ ಹತ್ಯೆ ಪ್ರಕರಣದ ಆಧಾರದ ಮೇಲೆ ಸಂಗೊಳ್ಳಿ ರಾಯಣ್ಣ, ಬಾಪು ಭಂಡಾರಿ ಮತ್ತು ಆತನ ಮಗನಿಗೆ ಮರಣದಂಡನೆ ಶಿಕ್ಷೆ ವಿಧಿಸುವುದು. ಫೈನಲಿ ಮುಗೀತು. ಮುಗಿಬೇಕಲ್ರಿ. ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರು 12 ಜನವರಿ 1830 ಮುಂಜಾನೆ ಸಂಪಗಾಂವ್ ತಾಲೂಕು ಅಮಲ್ದಾರ್ ಕಚೇರಿಯ ಮೇಲೆ ದಾಳಿ ಮಾಡಿದರು. ಕಾವಲಿದ್ದ ದೇವಲಾಪುರದ ಶ್ವೇತಸನದಿಗಳು ಸಂಗೊಳ್ಳಿ ರಾಯಣ್ಣನ ತಂಡ ಸೇರಿಕೊಂಡರು. ಕಚೇರಿಯಲ್ಲಿಯ ಕಂದಾಯದ ಹಣ ಲೂಟಿ ಮಾಡಿದರು. ಕಾಗದ ಪತ್ರ ಸಹಿತ ಕಚೇರಿಯನ್ನು ಸುಟ್ಟು ಹಾಕಿದರು. ಅಮಲ್ದಾರ್ 5,000 ಕಂದಾಯದ ಹಣ ಮತ್ತು ಮದ್ದುಗುಂಡುಗಳನ್ನು ಊರ ಮಸೀದಿಯ ಗುಮ್ಮಟದ ಮೇಲೆ ಅಡಗಿಸಿಟ್ಟಿದ್ದನು. ಆದರೆ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರು ಮಸೀದಿಯ ಕಡೆಗೆ ಹೋಗದೆ ಭಾವೈಕ್ಯತೆ ಮೆರೆದರು. ಇಲ್ಲಿ ಮತ್ತೆ ರಾಯಣ್ಣ ಮತ್ತು ಬ್ರಿಟಿಷರು ಯುದ್ಧ ಮಾಡ್ತಾ ಇದ್ದಾರೆ. ಏನಿದು ಅಂತ ಅಲ್ಲಿ ಓದಿ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಬ್ರಿಟಿಷರು ಇದ್ದಾರೆ, ಇಲ್ಲಿ ರಾಯಣ್ಣ ಮತ್ತು ಒಂದು ಸಂಗಡಿಗರಿದ್ದಾರೆ. ಏನಿದು ಅಂತ ಓದಿ ಹೇಳ್ತೀನಿ. ಇನಾಮ್ ಕಾಯ್ದೆ ಪ್ರಕಾರ ಕರ ನಿರಾಕರಿಸಿದ ಜಮೀನುಗಳನ್ನು ಬ್ರಿಟಿಷ್ ಸರ್ಕಾರ ಮುಟ್ಟುಗೋಲು ಹಾಕಿಕೊಂಡಿತ್ತು. ಈ ಕಾಯ್ದೆ ಭಂಗಗೊಳಿಸಲು ಸಂಗೊಳ್ಳಿ ರಾಯಣ್ಣ 14 ಜನವರಿ 1830 ಸಾವಿರಾರು ಗೆಳೆಯರ ಜೊತೆಗೆ ಸಂಗೊಳ್ಳಿಯ ತನ್ನ ರಕ್ತಮಾನ್ಯ ಭೂಮಿಯಲ್ಲಿ ಜೋಳದ ತೆನೆಗಳನ್ನು ಕಟಾವು ಮಾಡಿ ರಾಶಿ ಮಾಡಿರುವುದು. ರಕ್ತಮಾನ್ಯ ಜಮೀನಿನಲ್ಲಿ ಜೋಳ ರಾಶಿ ಮಾಡುತ್ತಿರುವ ವಿಚಾರ ತಿಳಿದ ಸಂಪಗಾಂವ್ ಅಮಲ್ದಾರ ಅದನ್ನು ತಡೆಯಲು ಆಂಗ್ಲ ಸೇನೆ ಕಳುಹಿಸಿದ. ಭಯಂಕರ ಕಾದಾಟ ನಡೆಯಿತು. ಸಂಗೊಳ್ಳಿ ರಾಯಣ್ಣ ಮತ್ತು ಸಹಚರರು ಆಂಗ್ಲ ಸೇನೆಯನ್ನು ಪರಾಭವಗೊಳಿಸಿದರು. ರಾಶಿ ಹಬ್ಬ. ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರು ಜೋಳ ರಾಶಿ ಮಾಡಿ ವಿವಿಧ ಭಕ್ಷ್ಯ ಭೋಜನ ತಯಾರಿಸಿ ಎಲ್ಲರೂ ರಾಶಿಗೆ ಪೂಜೆ ಸಲ್ಲಿಸಿದರು. ಸಂಭ್ರಮದಿಂದ ರಾಶಿ ಹಬ್ಬ ಮಾಡಿದರು. ಸಹ ಪಂಕ್ತಿ ಭೋಜನೆ. ರಾಶಿ ಹಬ್ಬದ ನಿಮಿತ್ತ ಮಾಡಿದ ವಿವಿಧ ಭಕ್ಷ್ಯ ಭೋಜನವನ್ನು ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲರೂ ಒಂದೇ ಪಂಕ್ತಿಯಲ್ಲಿ ಕುಳಿತು ಸಹಪಂಕ್ತಿ ಭೋಜನ ಸವಿದರು. ಹಿಂದಿನ ಕಾಲದಿಂದಲೂ ಆಯಾ ಜಾತಿ ಮತ್ತು ಧರ್ಮದ ಜನರು ಪ್ರತ್ಯೇಕವಾಗಿ ಊಟ ಮಾಡುವ ವ್ಯವಸ್ಥೆ ಇತ್ತು. ಸಂಗೊಳ್ಳಿ ರಾಯಣ್ಣ ಈ ಸಂಪ್ರದಾಯ ಮುರಿದು ಎಲ್ಲರೂ ಸಹಪಂಕ್ತಿ ಭೋಜನ ಸ್ವೀಕರಿಸುವ ಮೂಲಕ ಇತಿಹಾಸ ನಿರ್ಮಿಸಿದರು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಊಟ ಬಡಿಸ್ತಾ ಇದ್ದಾರೆ. ಸಂಗೊಳ್ಳಿ ರಾಯಣ್ಣ ಮತ್ತು ಸಹಚರರು ಬ್ರಿಟಿಷ್ ಸರ್ಕಾರದ ಮೇಲೆ ಅದ್ಧೂರಿ ವಿಜಯ ಸಾಧಿಸಿ ಹುಟ್ಟೂರಿಗೆ ಆಗಮಿಸಿದರು. ಗ್ರಾಮದ ಜನರು ಕೊಂಬು, ಕಹಳೆ ಮತ್ತು ನಗಾರಿ ಬಾರಿಸುತ್ತಾ ಅದ್ಧೂರಿಯಾಗಿ ಅವರನ್ನು ಸ್ವಾಗತಿಸುವುದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸ್ವಾಗತ ಮಾಡ್ತಾ ಇದ್ದಾರೆ.
ಸಂಗೊಳ್ಳಿ ಆಂಗ್ಲರ ಪತ್ರ ಸಂಚಾರದ ಅಚ್ಚುಕಟ್ಟಿನ ಸ್ಥಳವಾಗಿತ್ತು. ಈ ಮಾರ್ಗದ ಮೂಲಕ ಧಾರವಾಡ, ಬೆಳಗಾವಿ ಮತ್ತು ಮುಂಬೈಗೆ ಪತ್ರ ಸಂಚಾರ ನಡೆಯುತ್ತಿತ್ತು. 14 ಜನವರಿ 1830ರಂದು ಸಂಗೊಳ್ಳಿ ಚಾವಡಿ ಮತ್ತು ಟಪಾಲ್ ಕಚೇರಿಗೆ ಬೆಂಕಿ ಹಚ್ಚಿದರು. ಸಂಗೊಳ್ಳಿ ಟಪಾಲ್ ರನ್ನರ್ಗಳ ಮೇಲೆ ಹಲ್ಲೆ ನಡೆಸಿದರು. ಅವರಿಂದ ಟಪಾಲು ಕಸಿದುಕೊಂಡು ಸುಟ್ಟು ಹಾಕಿದರು. ಬ್ರಿಟಿಷರು ಪತ್ರ ಸಂಚಾರ ವ್ಯವಸ್ಥೆಗೆ ಕಡಿವಾಣ ಹಾಕುವ ಮೂಲಕ ಅವರ ಸರ್ಕಾರಿ ವ್ಯವಸ್ಥೆಯ ಅಸ್ತಿತ್ವಕ್ಕೆ ಅಲುಗಾಡುವಂತೆ ಮಾಡುವುದು. 14 ಜನವರಿ 1880ರಂದು ರಾತ್ರಿ ಬಾಳಗುಂದ ದಟ್ಟ ಗುಡ್ಡದಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರ ಮೇಲೆ ದಾಳಿ ಮಾಡಲು ಆಂಗ್ಲ ಸೇನೆ ಬಂದಿತ್ತು. ಈ ಬ್ರಿಟಿಷ್ ಸೈನ್ಯದ ಮೇಲೆ ಸಂಗೊಳ್ಳಿ ರಾಯಣ್ಣ ತಂಡವು ಗೆರಿಲ್ಲಾ ಯುದ್ಧ ಸಾರಿತು. ಇಲ್ಲಿ ನೋಡಿ, ಯುದ್ಧ ಸಾರ್ತಾ ಇದೆ. ಇಲ್ಲಿ ಬ್ರಿಟಿಷರಿದ್ದಾರೆ, ಇಲ್ಲಿ ಅವ್ರ ಮೇಲೆ ಇವರು ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರು ಯುದ್ಧ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಕಾಳು ಕಡಿ, ಕಾಯಿಪಲ್ಯ, ತರಕಾರಿ ಎಲ್ಲ ಮಾರ್ತಾ ಇದ್ದಾರೆ. ಹೀರೆಕಾಯಿ, ಈರುಳ್ಳಿ. ಮದ್ರಾಸ್ ಪ್ರೆಸಿಡೆನ್ಸಿ ವ್ಯಾಪ್ತಿಯ ಹಳಿಯಾಳ ತಾಲೂಕು ಅಮಲ್ದಾರ್ ಕಚೇರಿ ಮೇಲೆ 16 ಜನವರಿ 1830ರಂದು ಸಂಗೊಳ್ಳಿ ರಾಯಣ್ಣ ಪಡೆ ದಾಳಿ ಮಾಡಿತು. ಕಂದಾಯದ ಹಣ ಲೂಟಿ ಮಾಡಿ ಕಾಗದ ಪತ್ರಗಳ ಸಮೇತ ಕಚೇರಿಗೆ ಬೆಂಕಿ ಹಚ್ಚಿದರು. ಹಳಿಯಾಳ ಪರಿಷಾ ಧಾರವಾಡ ಜಿಲ್ಲಾಧಿಕಾರಿ ನಿಸ್ಬತ್ ಅವರಿಂದ ಸಂಗೊಳ್ಳಿ ರಾಯಣ್ಣನನ್ನು ಕೊಲ್ಲಲು 500 ಹಣ ಸುಪಾರಿ ಪಡೆದಿದ್ದನು. ಈ ವಿಷಯ ತಿಳಿದು ಸಂಗೊಳ್ಳಿ ರಾಯಣ್ಣ ಹಳಿಯಾಳ ಮಾರುಕಟ್ಟೆಗೆ ಬಂದನು. ಪೇಟೆಯಲ್ಲಿ ಆಂಗ್ಲರ ಕೃಪಾಪೋಷಿತ ವ್ಯಾಪಾರಿಗಳ ವಸ್ತುಗಳನ್ನು ಲೂಟಿ ಮಾಡಿದರು. ಈ ಸಂದರ್ಭದಲ್ಲಿ ಪರಿಷಾ ಸಂಗೊಳ್ಳಿ ರಾಯಣ್ಣನ ಕಡೆಗೆ ಗುರಿ ಇಟ್ಟು ಗುಂಡು ಹಾರಿಸಿದನು. ಅದು ಅವನ ತೊಡೆಗೆ ತಾಗಿತು. ಅದೇ ರೋಷದಲ್ಲಿ ಪರಿಷಾನ ರುಂಡ ಕತ್ತರಿಸುವುದು. ಇಲ್ಲಿ ನೋಡಿ, ಈ ಮಾರುಕಟ್ಟೆಯಲ್ಲಿ ಇಲ್ಲಿ ಪರಿಷಾನನ್ನು ಸಂಗೊಳ್ಳಿಯು ಬಂದುತ್ತಾನೆ. ಫಸ್ಟ್ ಅವನು ಸಂಗೊಳ್ಳಿ ರಾಯಣ್ಣನ ತೊಡೆಗೆ ಗುಂಡು ಹಾರಿಸ್ತಾನೆ. ಅದೇ ರೋಷದಲ್ಲಿ ಅವನ ರುಂಡವನ್ನು ಹಾರಿಸುತ್ತಾನೆ. ಧಾರವಾಡ ಜಿಲ್ಲೆಯ ಬೀಡಿ ತಾಲೂಕಿನ ಗುಂಡೋಳಿ ಎಂಬ ಊರಿನ ಕೆರೆಯ ಹತ್ತಿರ ಆಂಗ್ಲ ಸೈನ್ಯ ಮೇಜರ್ ಪಿಕ್ ನೇತೃತ್ವದಲ್ಲಿ ಬಿಡಾರ್ ಹೂಡಿರುವ ಸಂಗತಿ ತಿಳಿದು ಸಂಗೊಳ್ಳಿ ರಾಯಣ್ಣ ತಂಡದವರು 21 ಜನವರಿ 1830ರಂದು ಅವರ ಮೇಲೆ ನೇರ ಯುದ್ಧ ಸಾರುತ್ತಾರೆ. ಭಯಂಕರ ಯುದ್ಧ ನಡೆಯುತ್ತಿರುವುದು. ಧಾರವಾಡ ಜಿಲ್ಲೆಯ ಕಿತ್ತೂರು ತಾಲೂಕಿನ ಕಿತ್ತೂರು ಕೋಟೆ ವಶಕ್ಕೆ ಪಡೆಯಲು ಸಂಗೊಳ್ಳಿ ರಾಯಣ್ಣನ ತಂಡದ ದೇಗಾವಿ ಭೀಮಾನಾಯಕ್, ಗಜವೀರ್ ಮತ್ತು ವಡ್ಡರ್ ಯಲ್ಲಣ್ಣ ಮುಂತಾದ ನಾಯಕರ ನೇತೃತ್ವದಲ್ಲಿ 8 ಫೆಬ್ರವರಿ 1830ರಂದು ಕಿತ್ತೂರು ಮುತ್ತಿಗೆ ಹಾಕಿದರು. ಕೋಟೆಯ ಸಂರಕ್ಷಣೆಗೆ ಆಂಗ್ಲ ಸರ್ಕಾರದ ಬಲವಾದ ಪಡೆಯ ಲೆಫ್ಟಿನೆಂಟ್ ಕ್ಯೂರಿ ನೇತೃತ್ವದ 18ನೇ ರೆಜಿಮೆಂಟ್ ಕಾವಲಿತ್ತು. 2 ಬಣಗಳ ನಡುವೆ ನೇರ ಯುದ್ಧ ನಡೆಯುತ್ತಿರುವುದು. ಅಲ್ಲಿ ಚಿತ್ರವನ್ನು ಬಿಡಿಸಿದ್ದಾರೆ. ಇಬ್ಬರು ನಡುವೆ ತುಂಬ ನೇರವಾಗಿ ಯುದ್ಧ ನಡೀತಾ ಇದೆ. ಇಲ್ಲಿ ನೋಡಿ, ಕಿಟಕಿಯಿಂದ ಗುಂಡು ಹಾರಿಸಿ ಕೊಲ್ತಾ ಇದ್ದಾರೆ. ಸಂಗೊಳ್ಳಿ ರಾಯಣ್ಣನ ತಂಗಿ ಮಾಯವಳ ಭೇಟಿಗೆ ಮೊಳಕೂರಿಗೆ ಬಂದನು. ಮಾಯವ್ವ ಖುಷಿಯಿಂದ ಬರಮಾಡಿಕೊಂಡಳು. ಅವಳ 6 ತಿಂಗಳ ಮಗುವನ್ನು ಮುದ್ದಾಡಿದನು. ಅಲ್ಲಿ ನೋಡಿ, ಸಂಗೊಳ್ಳಿ ರಾಯಣ್ಣ ಬಂದು ರಾತ್ರಿ ಮಲಗಿದ ಮೇಲೆ ಆಂಗ್ಲ ಸೈನಿಕರು ಮನೆಗೆ ಮುತ್ತಿಗೆ ಹಾಕಿದರು. ಮನೆಯ ಮೇಲೆ ಗುಂಡಿನ ದಾಳಿ ನಡೆಸಿರುವುದು. ರಾಯಣ್ಣ ಬಂದು ಅವ್ರ ತಂಗಿ ಮನೆಯಲ್ಲಿ ಮಲ್ಕೊಂಡಾಗ ಅವರು ಬಂದು ಮುತ್ತಿಗೆ ಹಾಕಿ ಎಲ್ಲರನ್ನೂ ಕೊಂದು ಬಿಡ್ತಾರೆ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ನಿಸ್ಬತ್ ನೇತೃತ್ವದಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರ ಬಂಧನಕ್ಕೆ ಸಂಚು ರೂಪಿಸತೊಡಗಿದರು. ಕಾರ್ಯತಂತ್ರದಂತೆ ಅಮಲ್ದಾರ್ ಕೃಷ್ಣರಾವ್, ಖೋದಾನ್ಪುರ್, ಲಿಂಗನಗೌಡ ಮತ್ತು ನೇಗಿನಹಾಳ್
ವೆಂಕನಗೌಡ ಕಿತ್ತೂರು ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ನಿಸ್ಬತ್ ನೇತೃತ್ವದ